ನಮ್ಮಲ್ಲಿ ದೊಡ್ಡ ಕೇಸ್ ಆಗಿತ್ತು. ಯಾವಾಗಿಂದ ಎಮ್ಮೆ ಹೊಡ್ಕೊಂಡು ಹೊಂಟಾಳ, ಅದು ಎಮ್ಮೆ ಏನು ಮಾಡ್ತು, ಹಿಂಗೆ ಓಣ್ಯಾಗಿಂದ ಬರೋ ಹೊತ್ನಾಗ ಒಬ್ಬರು ಮನೆ ಮುಂದೆ ಹೆಂಡಿ ಇಡ್ತು. ಅಯ್ಯಕ್ಕದ ನಮ್ಮ ಎಮ್ಮೆ ಹೆಂಡದ ನೀ ತಗೋಬೇಡ, ನಿಮ್ಮ ಎಮ್ಮೆ ಹೆಂಡಿ ಇರ್ಲಕ್ಕದ ನನ್ನ ಮನೆ ಮುಂದೆ ಇಟ್ಟದ ನಾ ತೊಗೊಳಕಿನೇ ತಿಕ್ಕಿ, ನೀ ಹೆಂಗೆ ತಗೋ ತಿಕ್ಕಿ, ನಾ ತೊಗೊಂಡೆ ತೀರ್ತೀನಿ ಅಂತ ಹೆಂಡಿ ತೊಳಕ ಹಾಕೋದಕ್ಕೆ ಒಂದು ಕೊಟ್ಟೆ ಬಿಟ್ಲ ಏನ್ರಿ. ಒಂದು ಕಡೆಗಿಂದ ಬಡತನವನ್ನು ಹೆಂಗೋ ತಾಳ್ತಾರೆ, ದಿನ ಕೂಲಿ ನಾಲಿ ಮಾಡಿ ಬಂದ ಬದುಕನ್ನು ಕಳೀತಾರೆ. ಆದರೆ ಇನ್ನೊಂದು ಏನು ದುಃಖ ಇತ್ತು ಒತ್ತಿಕೊಂಡದ ಕೇಳಿದ್ರೆ, ನಿರ್ಮಲಾದೇವಿಗೆ ಬಹುಶಃ ಅವಳಿಗೆಂದ ತಿನ್ನಕ್ಕಿಲ್ಲ ಅನ್ನುವಂಥ ದುಃಖಿಲ್ಲ, ಬಟ್ಟೆ ಉಡಕ್ಕಿಲ್ಲ ಅನ್ನುವಂಥ ದುಃಖಿಲ್ಲ. ಆದರೆ ಎಂಥ ದುಃಖ ಹತ್ತುಕೊಂಡ ಕೇಳಿದ್ರೆ, ಪ್ರತಿಯೊಬ್ಬ ತಾಯಂದ್ರಿಗೂ ಕೂಡ ಕಾಡ್ತಕ್ಕಂಥ ದುಃಖನೇ ನಿರ್ಮಲಾದೇವಿಗೆಂದ ಕಾಡ್ತಿತ್ತು. ಅದು ಯಾವ ದುಃಖ ಹತ್ತುಕೊಂಡ ಕೇಳಿದ್ರೆ, ಮಕ್ಕಳಾಗಿಲ್ಲ ಹತ್ತುಕೊಂಡನವಂಥ ದುಃಖ. ನಾನು ನಿನ್ನಿನ ದಿವಸದಿಂದ ನಿಮಗೊಂದು ಮಾತು ಹೇಳಿದೆ, ಈ ಮಕ್ಕಳು ಆಗೋದು ಬಿಡೋದು ಇದು ಯಾರ ಕೈಯಾಗದ ಹತ್ತುಕೊಂಡ ಕೇಳಿದ್ರೆ, ಒಂದು ಮಾತು ಅಂದ್ರೆ ನಿಮ್ಮ ಪ್ರಾರಂಭದೊಳಗೇನೆ ಒಂದು ಮಾತು ಹೇಳಿದೆ, ಭಗವಂತ 2 ಸಾರಿ ನಗುತ್ತಾನತ್ತೆ. ನಾನು ನಿನ್ನೆ ಹೇಳಂದ ಒಂದೇ ಹೇಳಿಬಿಟ್ಟೆ ನಾನು ನಿಮಗೆ. ಭಗವಂತ 2 ಸಾರಿ ನಗುತ್ತಾನೆ. ಯಾರು ನೋಡಿ? ನಮ್ಮನ್ನೆಲ್ಲ ನೋಡಿ. ಒಂದು ಸಾರಿ ಅಣ್ಣ ತಮ್ಮಂದಿರಿಂದ ಬ್ಯಾರೆ ಆಗಿ, ಈ ಹೊಲ ನಂದು, ಈ ಹೊಲ ನಂದು, ಈ ಮನೆ ನಂದು, ಈ ಮನೆ ನಂದು ಒತ್ತಿಕೊಂಡೊಂದು ಅಣ್ಣ ತಮ್ಮಂದಿರಿಂದ ಜಗಳಾಡುವಂಥ ಪ್ರಸಂಗದ ಒಳಗ ಭಗವಂತ ಅಪಹಾಸ್ಯ ಮಾಡಿದ ನಗುತ್ತಾನೆ. ಹುಚ್ಚ, ಇದು ಎಲ್ಲವೂ ಕೂಡ ನಂದಿರುವಾಗ ನಿಮ್ಮದು ಹತ್ತಿಕೊಂಡು ಹೇಳ್ಕೊತಿರಲ್ಲ ತಂದು ಭಗವಂತ ನಗುತ್ತಾನತ್ತೆ. ಇನ್ನು ಇನ್ನೊಂದು ಸಾರಿ ನಗುತ್ತಾನೆ ಪರಮಾತ್ಮ. ಯಾವಾಗ ಒಬ್ಬ ವೈದ್ಯನ ಡಾಕ್ಟರ್ ಹತ್ತಿಕೊಂಡಂತೀವಲ್ಲ ನಾವು, ಡಾಕ್ಟ್ರನ್ನ ನೋಡಿ ಭಗವಂತ ಒಂದು ಸಾರಿ ಅಂದ ನಗುತ್ತಾನತ್ತೆ. ಯಾಕೆ ಡಾಕ್ಟರ್ ನೋಡಿ ನಗುತ್ತಾನ? ಈ ಯಾವುದೋ ಒಂದು ಪೇಷಂಟ್ ತೊಗೊಂಡು ನಾವು ಹೋಗಿರ್ತೀವಿ ಡಾಕ್ಟರ್ ಬಲ್ಲಿ. ಹೋಗಿರ್ತಕ್ಕಂಥ ಪ್ರಸಂಗದೊಳಗೆ ಏನಾರ ಡಾಕ್ಟರ್ ಸರ್ ಏನಾರ ಮಾಡ್ರಿ, ಏನ್ರಿ ನಮ್ಮ ಅಪ್ಪನ ಉಳಿಸಿಕೊಡ್ರಿ, ನಮ್ಮ ಅವನು ಉಳಿಸಿಕೊಡ್ರಿ, ಏನ್ರಿ ನಾವು ಏನ್ರಿ ಹೋಗಿ ಅಂತ ಹೇಳ್ತಿರ್ತೀವಿ. ಸಂಗಟ ಹೋದವ್ರು ಪೇಷಂಟ್ ಜೊತೆ ಒಳಗೆ ಹೋದವ್ರಂದ ಕೇಳ್ತಿರ್ತಾರೆ, ಕಣ್ಣೀರು ಹಾಕ್ತಿರ್ತಾರೆ, ಏನು ಮಾಡಿ ಉಳಿಸಿಕೊಡ್ರಿ. ಏನೋ ಒಂದು ರೋಗದಿಂದ ಬಳಲ್ತಿರ್ತಾನೆ. ಅವಾಗಿಂದ ಡಾಕ್ಟರ್ ಹತ್ರಿಂದ ಹೋದಾಗ ಏನಾರ ಮಾಡಿ ಉಳಿಸಿಕೊಡ್ರಿ ಡಾಕ್ಟರ್ ಸಾಹೇಬ್ರೆ, ಈ ಜನ್ಮದೊಳಗೆ ನಿಮ್ಮ ಉಪಕಾರ ಮರೆಯಂಗಿಲ್ಲ ಹತ್ತುಕೊಂಡು ನಾವು ಏನು ಹೇಳಬೇಕು ಡಾಕ್ಟರ್ಗಳಿಗೆ ಅಂತ ಹೇಳಿರ್ತೀವಿ. ಆದರೆ ಒಬ್ಬ ಡಾಕ್ಟರ್ ಏನಂತಾನ, ಉತ್ಸಾಹ ನೀ ಏನು ಚಿಂತೆ ಮಾಡಿಬೇಡೋ, ಇವನಿಗೆಂದ ಉಳಿಸಿಕೊಡೋದಂದ ನನ್ನ ಕೈಯಾಗದ ಹತ್ತುಕೊಂಡಂದ ಡಾಕ್ಟರ್ ಅಂತಾನಲ್ಲ, ಅವಾಗ ಒಮ್ಮೆ ಅಂದ ಪರಮಾತ್ಮ ನಗುತ್ತಾನಂತ, ಉತ್ಸಾಹ ಇವನ ಪ್ರಾಣನೇ ನನ್ನ ಕೈಯಾಗದ. ನಾನು ನಿನ್ನೆ ನಿಮಗೆಂದ ಹೇಳ್ತಾ ಎಲ್ಲವೂ ಕೂಡ ಭಗವಂತ ಎಲ್ಲವನ್ನೂ ಕೂಡ ಕೊಟ್ಟಾನ. ಆದರೆ ಒಂದು ಅರ್ಥ ಮಾಡ್ಕೋಬೇಕು ನಾವು, ಜೀವ ಕೊಡೋದನ್ನ ಜೀವ ತಗೊಳ್ಳೋದನ್ನ ಇವು ಯಾರ ಕೈ ಒಳಗದಾವ ತಗೊಂಡದ ಕೇಳಿದ್ರೆ, ನಿನ್ನಿನ ವಿಷಯದ ನಾ ಹೇಳ್ತಾ ಇದ್ದೆ ಒಂದು ಹುಲಿ ಕತಿ. ಏನ್ರಿ, ಹುಲಿ ಹೋಗಿ ಬೆಕ್ಕಿಗಂತತ್ತೆ, ಹೇ ಬೆಕ್ಕೆ, ಈ ಬೇಟೆ ಅಂತಕ್ಕಂಥದನ್ನ ಹೆಂಗೆ ಆಡಬೇಕು ಅನ್ನೋದನ್ನು ನನಗೊಂದು ಸ್ವಲ್ಪ ಕಲಿಸಿಕೊಡು. ಪ್ರಾಣಿಗಳನ್ನು ಹೆಂಗೆ ಹಿಡಿಬೇಕು, ಅದನ್ನು ಯಾವ ರೀತಿಯಾಗಂದ ಕೊಲ್ಲಬೇಕು, ಯಾವ ರೀತಿಯಾಗಂದ ತಿನ್ನಬೇಕು, ನಾನು ಯಾವ ರೀತಿಯಾಗಂದ ನಡಿಬೇಕನ್ನುವಂಥದ್ದನ್ನು ನೀವೊಂದು ಸ್ವಲ್ಪ ನನಗೆ ಕಲಿಸಿಕೊಡು ಹತ್ತಿಕೊಂಡಂದಾಗ ಅಂತ ಚಿಕ್ಕದಾಗಿರ್ತಕ್ಕಂಥ ಬೆಕ್ಕ ನಗುತ್ತಿರ್ತದೆ. ಅಲ್ಲ, ನೀನಿಂತ ದೊಡ್ಡ ಹುಲಿರಾಯ ನೀನು, ನಿನ್ನಂಥ ಹುಲಿ ಬಂದೆ ಅಂದ್ರೆ ನನಗೆಂದ ಕೇಳಕತ್ತಿಯಲ್ಲ ಹತ್ತಿಕೊಳ. ವಿದ್ಯೆ ದಪ್ಪಿದ್ದವರಿಗೆ ಬರ್ತದತ್ತಲ್ಲ ಏನ್ರಿ, ವಿದ್ಯೆ ಅಂದ ಏನು ಓದಿದ್ದವರಿಗೆ ಬರ್ತಾರೆ ಹತ್ತಿಕೊಂಡಲ್ಲ. ಯಾವ ಜ್ಞಾನ ಅನ್ನತಕ್ಕಂಥದ್ದು, ಬುದ್ಧಿ ಅನ್ನತಕ್ಕಂಥದ್ದು, ಏನ್ರಿ ವಿದ್ಯೆ ಅನ್ನತಕ್ಕಂಥದ್ದು ಅದು ಯಾರಿಗೂ ಕೂಡ ಬರ್ಬೋದು. ಸಣ್ಣದಿದ್ರೇನು, ದೊಡ್ಡವ ಇದ್ರೇನು, ಏನ್ರಿ ಜ್ಞಾನ ಅನ್ನತಕ್ಕಂಥ ಯಾರ ಅಪ್ಪನ ಮನಿದ್ರಿ? ಬಸವಣ್ಣವರು ಕೇವಲ 8 ವರ್ಷದ ಮಗ ಇದ್ದ ಬಸವಣ್ಣ. ಕಲ್ಪನೆ ಇರಲಿ, ನಿಮ್ಮ ಜ್ಞಾನದ ಬಗ್ಗೆ ಹೇಳ್ತೀನ. ಬಸವಣ್ಣನವರನ್ನ 8 ವರ್ಷದ ಮಗ, 8 ವರ್ಷದ ಮಗನಾಗಿರ್ತಕ್ಕಂಥ ಬಸವಣ್ಣನವರಿಗೆ ಒಂದು ದಿವಸದಿಂದ ಏನೋ ಆಟ ಆಡ್ಬೇಕು ನನಗೆ ಅದು ಆಸೆ ಆಯಿತು. ಕೇಳಿ, ನಮ್ಮ 8 ವರ್ಷದ ಮಕ್ಕಳವ, ಶರಣರಾಗ್ತಕ್ಕಂಥ ಮಕ್ಕಳನ್ನು ಕೂಡ ಮಕ್ಕಳದ. ಬಸವಣ್ಣನವರಿಗೆ ವಯಸ್ಸೆಟ್ಟು 8 ವರ್ಷ. ಒಂದು ದಿವಸ ಬೆಳಗಿನ ಜಾವದೊಳಗ ಏನ್ರಿ ತಾಯಿ ಅಡಿಗೆ ಮನೆ ಒಳಗೆ ರೊಟ್ಟಿ ಮಾಡಕತ್ತಾಳೆ. ಯಾವ ಬಸವಣ್ಣನವರ ತಂದೆಯಾಗಿರ್ತಕ್ಕಂಥ ಮಾದರಸರು ಏನ್ರಿ ಜಗಲಿ ಮ್ಯಾಗಿನ ದೇವ್ರ ಗಂಡಂದ ಪೂಜೆ ಮಾಡಕತ್ತ. ಬ್ರಾಹ್ಮಣರ ಮನಿತನ. ಇವತ್ತಿನ ದಿನಮಾನದೊಳಗೆ ಇಟ್ಟು ತಿಳುವಳಿಕೆ ಬಂದ ಬಳಕನೆ ಇಟ್ಟು ಜಗಲಿ ಮ್ಯಾಗಿಂದ ದೇವರುಗಳದಾವ ತಿಳ್ಕೊಂಡಾಗ, ಅವತ್ತಿನ ದಿನಮಾನದೊಳಗೆ ಅಂದ ಬ್ರಾಹ್ಮಣರ ಮನಿತನದೊಳಗೆ ಎಷ್ಟು ದೇವ್ರು ಇರ್ಲಿಕ್ಕಿಲ್ರಿ? ಅದಾವಿಲ್ಲವ ಜಗಲಿ ಮ್ಯಾಗಿಂದ ದೇವ್ರುಗಳು ಭಾಳ. ಎಲ್ಲಿ ಹೋಗಿರ್ತೀವಿ ಒಂದೊಂದು ದೇವ್ರು ತರ್ತೀವಿ ಏನ್ರಿ. ಗತ್ರಿಗೆ ಹೋದ್ರೆ ಒಂದು ಫೋಟೋ ಹಿಡ್ಕೊಂಡು ಬರೋದೆ. ಗುಡ್ಡಾಪುರಕ್ಕೆ ಹೋದ್ರೆ ಒಂದು ಮೂರ್ತಿ ತರವ್ರೆ. ಎಲ್ಯಾಕೆ ಹೋಗಲಿಕ್ಕೆ ಒಟ್ಟು ದೇವ್ರುಗಳನ್ನ ತಂದೆ ಅಂದರೆ ಜಗಲಿ ತುಂಬಿಸಿಬಿಟ್ಟಿರ್ತೀವಿ.
ಅವು ಜಗಲಿ ಮ್ಯಾಗಿನ ದೇವ್ರುಗಳ ಪರಿಸ್ಥಿತಿ ಹೆಂಗಾಗ್ಯದ ಹತ್ಕೊಂಡ ಕೇಳಿದ್ರೆ ನಾವು ಒಮ್ಮೊಮ್ಮೆ ಯಾರ್ದಾರ ಮನೆ ಬಿನ್ನಕ್ಕೆ ಹೋದಾಗ ನೋಡ್ತಿರ್ತೀವಲ್ಲ, ಏನ್ರಿ ನಮಗೆ ಹಸ್ತಿರ್ತೀವಿ, ಅದೇ ಪೂಜೆ ಮುಗಿಸ್ಕೊಂಡ ಕುಂತಿರ್ತೀವಿ, ಹಸ್ತಿರ್ತೀವಿ. ಅವ ಏನು ಮಾಡಿ ತೊಗೊಂಬರಂದ ಯಪ್ಪ ಒಂದು ಈಟ್ ದೇವ್ರ ಪೂಜೆ ಮಾಡ್ತೀನಿ ತಡಿ. ನೋಡ್ತಿರ್ತೀವಿ ಪೂಜೆ ಹೆಂಗೆ, ಒಂದು ಬುಟ್ಟಿ ತೊಳೋದು, ಸ್ಟೀಲ್ ಬುಟ್ಟಿ ತೊಗೊಂಡು ಜಗಲಿಗೆ ಹೊಟ್ಟಿಗೆ ಹಿಡಿದು ಹಿಂಗೆ ತುಂಬೋದು. ಯಾವಾಗಂದ್ರೆ ಹಿಂಗೆ ತುಂಬೋದು, ತುಂಬಿ ಆಟ ಬಿಡ್ತಾರೇನು ಏನ್ರಿ? ಆ ಬುಟ್ಟೆಗಿನ ದೇವ್ರುಗಳು ತುಂಬಿರ್ತಾರಲ್ಲ, ಒಂದೆರಡು ತಂಬಿಗೆ ನೀರು ಹಾಕೋದು, ಅದ್ರಾಗ ಹಾಕಿ ಸೂಸಲ ಮಾಡೋಕೆ ಚುರುಮುರಿ ತೋರಿಸ್ತೀವಲ್ಲ ಏನ್ರಿ, ತೆಳಗ ಮೇಲ ಮಾಡೋದು ದೇವ್ರುಗಳು. ಹೇಳ್ತೀನಿ, ಈ ಕೈಗೆ ನಾಲ್ಕು ಹಿಡಿದು ಜಾಡ್ಸೋದು, ಅವಕ್ಕೆ ವರ್ಷೋದಿಲ್ಲ, ಜಾಡ್ಸೋದು. ಒಂದೊಂದು ದೇವ್ರು ಅಂಗಳಕ್ಕೆ ಹೋಗಿ ಮತ್ತೆ ಬಂದಿರ್ತಾವೆ, ಗ್ವಾಡಿಗೆ ಬಿಡೋದು ಬಂದಿರ್ತಾವಲ್ರಿ. ಮತ್ತು ಅವನು ಕೂಡ ಬ್ಯಾಸರಾಗದ ಆಟ್ರೆ ಮಾಡ್ತಾರೆ. ಅವಕ್ಕೇನು ಏನು ಈ ಪತ್ರಿ ಬ್ಯಾಡ, ಹೂವು ಬ್ಯಾಡ, ಏನೂ ಬೇಡ. ಈಗ ಎಲ್ಲರ ನೀವು ಬೀಗರ ಮನೆಗೆ ಹೋಗಿರ್ತೀರಿ, ಯಾರ್ದಾರೆ ಎಂದೂ ಇಲ್ಲಾರ್ದು ಹೋಗಿರ್ತೀರಿ. ಹೋದಾಗ ಅವ್ರು ಏನಂತಾರೆ, ಅಯ್ಯ ತಂಗಿ ಇವತ್ತೊಂದು ದಿವಸ ಸೇರಿ ಅವ್ವ ಭಾಳ ದಿವ್ಸಕ್ಕೆ ಬಂದಿದ್ದೀವಿ, ಹೋಗ್ಬೇಡ ತಗೊಂಡು ಹೆಣ್ಮಕ್ಳನ್ನು ಅಂತಾರಲ್ರಿ, ಇವತ್ತೊಂದು ದಿವ್ಸ ಇಲ್ಲಿ ಅವ ನಮಗೆ ಇರ್ಲಕ್ಕಾಗಲ್ಲ, ನಮಗೆ ಇರ್ಲಕ್ಕಾಗಲ್ಲ. ಅಯ್ಯೋ ಅಂಥದ್ದೇನಿಟ್ಟಿದೆ ಅವು ಮನ್ಯಾಗ ಅದು ಕೇಳ್ತಾರೆ, ಅವ್ರು ಬೀಗರು ಕೇಳ್ತಾರಿಲ್ಲ, ಅಯ್ಯ ಅಂಥದ್ದೇನಿಟ್ಟಿದೆ ಅವು ಏನಿಲ್ಲ ಅವು ದೇವ್ರುಗಳೊಂದು ಮೂಲ ಆಗ್ಯಾವಲ್ಲ ನಮಗೆ, ಏನ್ರಿ ದೇವ್ರೊಂದು ಮೂಲ ಆಗ್ಯಾವ ನಮಗೆ. ಅಟ್ಟು ಮೂಲ ಮಾಡ್ಕೊಂಡಂದ ದೇವ್ರುಗಳ ಪೂಜೆ ಮಾಡೋ ಅರ್ಥ ಇಲ್ಲ ಏನ್ರಿ. ದೇವ್ರ ಮೇಲೆ ನಂಬಿಕೆ ಇರಬೇಕು, ದೇವ್ರ ಮೇಲಿಂದ ಭಕ್ತಿ ಇರಬೇಕು, ದೇವ್ರ ಮೇಲಿಂದ ಶ್ರದ್ಧೆ ಇರಬೇಕು. ಇವತ್ತಿಲ್ಲಿ 3 ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತೀರಿ ಏನ್ರಿ, 3 ಸರಿನೂ ಕೂಡ ನಾ ಬಂದಿನ 3ನೇ ಸರಿ ಇದು ನಾ ಬರೋದು. ನಿಮ್ಮಲ್ಲಿ ನಂಬಿಕೆ ಅದ, ಆ ತಾಯಿ ಮೇಲಿಂದ ನಂಬಿಕೆ ಅದ, ಆ ತಾಯಿ ಮೇಲಿಂದ ಭಕ್ತಿ ಆದತ್ತಂದ್ರೆ ಇಟ್ಟೆಲ್ಲ ಏನ್ರಿ ನೀವು ಬೇಡ್ಕೊಳಕತ್ತೀರಿ. ಬೇಡ್ಕೊಂಡಿದ್ದೆ ಅಂದ್ರೆ ನಿಮಗೆ ಕೊಡ್ಲಾಕತ್ತಾಳ ತಂದೆ ನೀವು ಬಂದಿರಿ. ಇಲ್ಲಿ ಯಾರು ನೀವು ಪಟ್ಟಣದ ಮಂದಿ ಎಂದರೆ ಪ್ರವಚನ ಬರೋ ಮಂದಿ ನೀವು ಏನ್ರಿ. ಅದ್ರಾಗ ಈ ಟೈಮ್ದಾಗ ಸಿನಿಮಾಗಳು ಭಾರಿ ಇರ್ತಾವೆ, ಧಾರಾವಾಹಿಗಳು ಇರ್ತಾವೆ, ದೇವ್ರುಗಳಿಂದ ಮೂಲಕ. ಇವತ್ತಿನ ದಿನಮಾನದೊಳಗನೆ ಇಟ್ಟು ದೇವ್ರುಗಳದಾವತ್ತಂದ್ರೆ ಅವತ್ತು 12ನೇ ಶತಮಾನದೊಳಗಿಂದ ಬಸವಣ್ಣವ್ರ ಮನೆತನ ಎಂಥ ಮನೆತನ ಏನ್ರಿ, ಶ್ರೀಮಂತಿಕೆಯಿಂದ ಕೂಡಿರ್ತಕ್ಕಂಥ ಮನೆತನ. ಅಟ್ಟಿ ಎಲ್ಲ ಬ್ರಾಹ್ಮಣರ ಮನೆತನ. ಜಗಲಿ ಮೇಲೆ 100 ದೇವರುಗಳು. ಒಂದು ಕಡೆಗಿಂದ ಬಸವಣ್ಣವ್ರ ತಂದೆ ಮಾದರಸರು ಜಗಲಿ ಮ್ಯಾಗಿನ ದೇವ್ರುಗಳು ಪೂಜೆ ಮಾಡಕತ್ತಿದ್ರು. ತಾಯಿ ರೊಟ್ಟಿ ಮಾಡಕತ್ತಾಳೆ. 8 ವರ್ಷದ ಮಗ ಬಸವಣ್ಣ ತಾಯಿ ಹತ್ತಿರದ ಬಂದ. ಅವ್ವ ಅಂದ, ಏನು ಬಸವ? ಏನಿಲ್ಲ, ನಾ ಆಟ ಆಡಬೇಕಾಗೈತಿ, ನನಗೊಂದು ಕುರ್ಪಿ ಕೊಡು ತಿಳ್ಕೊಂಡ. ಕುರ್ಪಿ ನಮ್ಮ ಕಡೆ ಕುರ್ಪಿನ ಅಂತಾರೆ, ಸದಿ ಕಳೆಯೋದು. ಯಾವಾಗಂದ ಕುರ್ಪಿ ಬೇಡ್ದ. ತಾಯಿ ಅಂತಳ, ಮಗ ಕುರ್ಪಿ ತೊಗೊಂಡು ಏನು ಆಟ ಆಡ್ತಿದಿ, ನಿನಗೆ ಏನ್ರಿ ಬೇರೆ ಸಾಮಾನುಗಳನ್ನ ಕೊಡ್ತೀನಿ, ಅಡಿಗೆ ಸಾಮಾನು ಕೊಡ್ತೀನಿ, ಆಟ ಆಡೋದು ತಿಳ್ಕೊಂಡ ತಾಯಿ ಅಂದ್ಲು. ಇಲ್ಲಿಲ್ಲ, ನನಗೆಂದ ಕುರ್ಪಿನೇ ಬೇಕಂತ ತಿಳ್ಕೊಂಡ ಬಸವಣ್ಣ ಜಗಳ ತೆಗೆದ. ಯಾರಿದ್ರು ಕೂಡ ಬಾಲ್ಯ ಯೌವನ ಮುಪ್ಪು ನಿನ್ನೆ ಹೇಳಿನಲ್ಲ ನಿಮಗೆ. ಶರಣರಿರಲಿ, ಸಂತರಿರಲಿ, ಸಾಮಾನ್ಯರಿರಲಿ, ಸ್ವಾಮಿಗಳಿರಲಿ, ಯಾರಿದ್ರು ಕೂಡ ಬಾಲ್ಯ ಯೌವನ ಮುಪ್ಪು ಅನ್ನತಕ್ಕಂಥ ಎಲ್ಲರೂ ಕೂಡ ಕಳಿಬೇಕೆ. ಯಾವ ಶರಣರಾಗ್ತಕ್ಕಂಥ ಮಕ್ಕಳನ್ನು ಕೂಡ ಬಾಲ್ಯದೊಳಗೆ ಆಟ ಪಾಠಗಳನ್ನೇ ಆಡಬೇಕು ಏನ್ರಿ. ಆಟ ಪಾಠ ಆಡಿದ್ರೇ ಯಾವಾಗ ಇಲ್ಲಿ ಏನಾಗ್ಯದ ಅಂತ ಕೂಡ ಕೇಳಿದ್ರೆ ಬಸವಣ್ಣ ತಾಯಿ ಜೊತೆ ಒಳಗೆ ಜಗಳ ತೆಗೆದ. ಅವ್ವ ನನಗೊಂದು ಕುರ್ಪಿ ಬೇಕು. ಕುರ್ಪಿ ತಗೊಂಡು ಏನು ಮಾಡ್ತೀವಿ? ಇಲ್ಲ, ನನಗೆ ಆಟ ಆಡೋಕ್ಕೆ ಅಂದ ಕುರ್ಪಿ ಬೇಕು. ತಾಯಿ ಅಂತಳ ಮಗ ಕೈಗೆ ಹಚ್ಕೊಂಡು ಏನಾರ ಮಾಡ್ಕೊಂಡು. ಯಾಕ? ಬಸವಣ್ಣ ಒಬ್ಬನೇ ಮಗ ಏನ್ರಿ, ಒಬ್ಬನೇ ಮಗ, ಭಾಳ ಪ್ರೀತಿ ಮಗನ ಮ್ಯಾಲ. ಯಾಕಂದ್ರೆ ಅಕ್ಕನಾಗಮ್ಮ ಹುಟ್ಟಿ ಭಾಳ ವರ್ಷದ ಮೇಲಂದ ಬಸವಣ್ಣ ಹುಟ್ಟಿದ್ದ. ಅದು ಯಾರಿಗೆ ಬೇಡ್ಕೊಂಡು ಇವತ್ತೇನು ಬಾಗೇವಾಡಿ ಒಳಗಿಂದ ಬಸವಣ್ಣನ ಮೂರ್ತಿ ಏನಾಯ್ತಲ್ಲ, ನಂದಿ ಮೂರ್ತಿ, ಆ ದೇವರಿಗೆಂದ ಹರಕೆ ಹೊತ್ತಂದ ಬಸವಣ್ಣ ನನ್ನ ಜನ್ಮ ಕೊಟ್ಟಿರ್ತಕ್ಕಂಥವಳು ಮಾದಲಾಂಬಿಕೆ. ಯಾಕೆ ಭಾಳ ದಿವಸಕ್ಕೆಂದ ಹುಟ್ಟ್ಯಾನ ಹತ್ತಿಕೊಂಡಂದು ಭಾಳ ಪ್ರೀತಿ. ಕೈಗೆ ಹತ್ಕೊಂಡು ಏನಾರ ಮಾಡ್ಕೊಂಡು ಮಗ ಬ್ಯಾಡ ಹತ್ತುಕೊಂಡಂದ್ರು ಕೇಳಲಿಲ್ಲ. ಬಸವಣ್ಣಗ ಅಳ್ಳಿಕತ್ತ, ಕಣ್ಣೀರು ಹಾಕ್ಲಿಕ್ಕತ್ತ. ಇಲ್ಲ, ನನಗೆ ಕುರ್ಪಿ ಬೇಕೇ ಬೇಕು. ಯಾವಾಗ ಸಿಟ್ಟಿಗೆ ಬಂದ ತಾಯಿ ಏನು ಮಾಡ್ತಾಳ, ಬಸವಣ್ಣನ ಕೈ ಹಿಡ್ಕೊಂಡು ಮಾದರಸರ ಹತ್ರ ತರ್ತಾಳ. ಅಂದ್ರೆ ಜಗಲಿ ದೇವ್ರ ಕೋಲ್ಯಾಗ ಪೂಜೆ ಮಾಡಕತ್ತಿದ್ರಲ್ಲ, ಮಾದರಸರ ಹತ್ರ ತಂದು. ಯಾವಾಗಿಂದ ಮಾದರಸರ ಹತ್ರ ತಂದಾಗಂದ ನೋಡ್ರಿ ಬಸವಣ್ಣ ಹಠ ಮಾಡಂದ ಹಳ್ಳಿಕತ್ತಾನೆ ಏನ್ರಿ, ಆಟ ಆಡಕ್ಕಿಂದ ಕುರ್ಪಿ ಬೇಡಕತ್ತಾನ. ಕೈಗೆ ಹಚ್ಕೊಂಡು ಏನ್ರಿ ಮಾಡ್ಕೊಂಡ್ರಿ ಹೆಂಗೆ ಮಾಡೋದು ಒತ್ತಿಕೊಂಡೊಂದು ಮಾದಲಾಂಬಿಕೆ ಅಂದಾಗ ಬಸವಣ್ಣನು ಅಂದ, ಮಗ ಬಸವಣ್ಣ ನಿನಗೇನ್ರಿ ಬೇರೆ ಸಾಮಾನು ಕೊಡ್ತೀನೋ, ಏನ್ರಿ ಆಟಿಗೆ ಸಾಮಾನು ಕೊಡ್ತೀನಿ? ಇಲ್ಲ ಅಪ್ಪಾಜಿ, ನನಗೆ ಕುರ್ಪಿನೇ ಬೇಕತ್ತುಕೊಂಡು ಹಠ ಹಿಡ್ದು. ಯಾವಾಗಿಂದ ಕುರ್ಪಿನೇ ಬೇಕತ್ಕೊಂಡು ಹಠ ಹಿಡ್ದಾಗ ಮಾದರಸರಂತಾರೆ, ಹುಚ್ಚಿ ಅವೇನು ಕೇಳಬಾರ್ದು ಕೇಳಕತ್ತಾನೆ, ಏನು ಕುರ್ಪಿ ಕೇಳಕತ್ತಾನ ಆಟ ಆಡಕ್ಕೆ, ಕೊಡು ಏನ್ರಿ ಕುರ್ಪಿ ಕೊಡು, ಆಟ ಆಡ್ಲಿ ಕೊಡು ಹತ್ತಿಕೊಂಡಂದಾಗ ನನಗೇನು ಮಾಡ್ತಾ ಕೊಡ್ತೀನಿ ಎತ್ತಿಕೊಂಡೊಂದು. ಮಾದಲಾಂಬಿಕೆ ಬಸವಣ್ಣನ ಕೈಯಾಗಿಂದ ಕುರ್ಪಿ ಕೊಟ್ಟು. ಯಾವಾಗಿಂದ ಬಸವಣ್ಣನ ಕೈಯಾಗಿಂದ ಕುರ್ಪಿ ಕೊಟ್ಟರು
ಅವಾಗಿಂದ ಒಂದು ಕಡೆಗೆ ಮಾದರಸರು ಪೂಜೆ ಮಾಡಕತ್ತಾರ, ಈ ಕಡೆ ರೊಟ್ಟಿ ಮಾಡಕತ್ತಾರ. ತಾಯಿ ಬಸವಣ್ಣ ಆಟ ಆಡಕತ್ತ. ದೊಡ್ಡ ಮನಿ ಏನ್ರಿ ಬಸವಣ್ಣವ್ರ ಮನಿ ಅಂಗಳ, ದೊಡ್ಡ ಅಂಗಳ. ಯಾವಾಗಿಂದ ಬಸವಣ್ಣವ್ರ ಮನಿ ಅಂಗಳಂದ ಬಹಳ ದೊಡ್ಡದು. ಅದೇ ತಾನೇ ತಾಯಿ ಮಾದಲಾಂಬಿಕೆ ಆಕಳ ಸಗಣಿ ತೊಗೊಂಡು ಇಡೀ ಅಂಗಳ ಎಲ್ಲ ಸಾರಿಸಿದ್ಲು. ಅವಾಗೆಲ್ಲ ಅಂಗಳ ಸಗಣಿದಿಂದ ಸಾರಿಸ್ತಿದ್ರು ಏನ್ರಿ, ಅಂಗಳ ಸಗಣಿದಿಂದ ಸಾರಿಸ್ತಿದ್ರು, ಜಗಲಿ ಸಗಣಿದಿಂದ ಸಾರಿಸ್ತಿದ್ರು. ಅಟ್ಟಿ ಯಾಕ ಮನ್ಯಾಗಿನ ತಗನ ಒಲಿಗಳನ್ನು ಮೊದಲು ಮಾಡ್ಕೊಂಡಂದ ಏನ್ರಿ ಆಕಳ ಸಗಣಿದಿಂದ ಸಾರಿಸ್ತಿದ್ರು. ಈಗಿನ ಹಂಗ ಮಾರ್ಬಲ್ಲ ಏನ್ರಿ ಇವೆಲ್ಲ ಗ್ರಾನೈಟ್ ಇವ್ಯಾವು ಇದ್ದಿದ್ದಿಲ್ಲ. ಇವೆಲ್ಲ ಬಂದೇ ಒಬ್ಬರ ಕಾಲನು ಸುದ್ದ ಉರುಳ್ಯೋದು. ಯಾಕ್ರಿ ಇವು ಗ್ರಾನೈಟ ಮಾರ್ಬಲ್ ಬಂದೇ ಒಬ್ಬರ ಕಾಲನು ಸುದ್ದಿಲ್ಲ, ಎಲ್ಲರ ಕಾಲ ಅಡ್ಮಣಿಗೆ ಆದಂಗೆ ಹೆಂಗೆ ನಡೀತಿರ್ತಾರೆ ನೋಡ್ರಿ. ಇಲ್ಲ ಕೆಳಗೆ ಕುಂದ್ರಲಾಕ ಬರಲ್ದು, ಅಪ್ಪಿ ತಪ್ಪಿ ಕುಂದ್ರಬಾರ್ದು, ಕೂತ್ರು ಅಂದ್ರೆ ಹೇಳೋದು ಹೈರಾಣ. ಭಾರಿ ತ್ರಾಸ. ಆದ್ರೆ ಅವತ್ತಿನ ದಿನಮಾನದೊಳಗೆ ಆಕಳ ಸಗಣಿ ಮೇಲೆ ಅವತ್ತಿನ ದಿನಮಾನದೊಳಗೆ ಇವು ಯಾವ ರೋಗಗಳಿಂದ ಇದ್ದಿದ್ದಿಲ್ಲ. ಯಾಕ್ರಿ ಇದೇ ಒಂದು 30-40 ವರ್ಷದಿಂದ ಇವು ಯಾವ ಕೂಡ ರೋಗಗಳು ಇದ್ದಿದ್ದಿಲ್ಲ. ಈಗ ಯಾರು ಬೇಕಾದವ್ರಿಗೆ ಕೇಳ್ರಿ, ಯಾಕೋ ಹೀಗಾಗಿದೆ ಬೆಳ್ಳಗ, ಶುಗರ್ ಆಗ್ಯದ್ರಿ ಅಂತ ಏನ್ರಿ, ಶುಗರ್ ಹಂಗೆ BP, ಇವೆಲ್ಲ ರೋಗಗಳಿಂದ ಎದಕ್ಕೆ ಬಂದವ ತಿಳ್ಕೊಂಡ ಕೇಳಿದ್ರೆ ನಾವು ಏನು ಮಾರ್ಬಲ್ಲ ಏನ್ರಿ, ಇವೆಲ್ಲ ಗ್ರಾನೈಟ ಇವೆಲ್ಲ ಏನು ಬಂದಾವಲ್ಲ ಇವು ಕುರ್ದಿಂದ ನಮಗೆ ರೋಗಗಳು ಬಂದಾವ. ಅವ್ರು ಯಾರು ನೋಡ್ರಿ ಕರ್ಕೋರ ಮಕ್ಕಳನ್ನ ಕರ್ಕೋರ ಏನ್ರಿ. ಆದ್ರೆ ಅವತ್ತಿನ ದಿನಮಾನದ ಒಳಗೆ ಒಂದು ತಾಕತ್ತಿತ್ತು, ಆಕಳ ಸಗಣಿ ಒಳಗೆ ಒಂದು ತಾಕತ್ತಿತ್ತು. ಏನು ತಾಕತ್ತಿತ್ತು? ನಾವು ಆಕಳ ಸಗಣಿದಿಂದ ಸಾರಿಸಿರ್ತಕ್ಕಂಥ ನೆಲದ ಮೇಲೆ ನಾವು ಬರಿಗಾಲಿನಿಂದ ತಿರುಗಾಡ್ದೀವಿ ತಿಳ್ಕೊಂಡ್ರ ಆ ಆಕಳ ಸಗಣಿ ಒಳಗೆ ಏನು ತಾಕತ್ತಿತ್ತು ಹತ್ತಿಕೊಂಡು ಕೇಳಿದ್ರ ಆ ಆಕಳ ಸಗಣಿ ನಮ್ಮ ಅಂಗಾಲ ಮುಖಾಂತರವಾಗಿ ನಮ್ಮ ಶರೀರದ ಒಳಗಿರ್ತಕ್ಕಂಥ ರೋಗಗಳನ್ನು ಏನ್ರಿ ಜೊಕ್ಕೊಳ್ತಕ್ಕಂಥ ಸಾಮರ್ಥ್ಯ ಒಂದು ಆಕಳ ಸಗಣಿ ಒಳಗಿಂದ ಇತ್ತು ನೋಡ್ರಿ. ಆಕಳ ಎಷ್ಟು ಉಪಕಾರಿ ಏನ್ರಿ, ಆಕಳ ಎಷ್ಟು ಉಪಕಾರಿ. ಒಂದು ಸಗಣಿನ ಕೂಡ ನಮ್ಮ ಶರೀರದ ಒಳಗಿರ್ತಕ್ಕಂಥ ರೋಗವನ್ನು ನಿವಾರಣೆ ಮಾಡ್ತದೆ. ಆಕಳ ಮೂತ್ರ ಇವತ್ತು ನೀವೆಲ್ಲ ಗೋಮೂತ್ರದ ಬಗ್ಗೆ ನೀವು ಕೇಳಿರ್ಬೇಕು ಏನ್ರಿ. ನಾವು ಜೀವನದ ಒಳಗಿಂದ ಯಾವ ಡಾಕ್ಟರ್ ಬಳಿ ಹೋಗಬಾರ್ದು, ನಾವು ಇಂಜೆಕ್ಷನ್ ಮಾಡಿಸ್ಕೋಬಾರ್ದು, ಗುಳಿಗೆ ತಗೋಬಾರ್ದಾಗಿತ್ತು ತಿಳ್ಕೊಂಡಂದ್ರ ನಾವು ಬೇರೆ ಏನು ಮಾಡೋದಿಲ್ಲ. ಒಂದು ಜವಾರಿ ಆಕಳ ಅಂತಕ್ಕಂಥ ಇತ್ತು ತಿಳ್ಕೊಂಡಂದ್ರ ಒಂದು ಬಟ್ಟಲ್ದಾಗಿಂದ ಆಕಳದ ಮೂತ್ರ ಹಿಡೀರಿ ಬೆಳಗ್ಗೆ ಏನ್ರಿ, ಬೆಳಗ್ಗೆ ಹಿಡಿಬೇಕು. ಯಾವಾಗಿಂದ ಬೆಳಗಿನ ಜಾವದೊಳಗಿಂದ ಮೂತ್ರ ಅಂತಕ್ಕಂಥ ಹಿಡಿದು ಒಂದು ಬಿಳಿ ಅರಿವಿ ತಗೊಂಡು ಒಂದು 3 ಸರಿ ಅಂದ್ರೆ ಸೋಸಿ ನಿತ್ಯ ಒಂದು 2-3 ಚಮಚ ನಾವು ಗೋಮೂತ್ರ ತಗೊಂಡ್ರೆ ಸಾಕು, ನಮ್ಮ ಜೀವನ ಇರುವವರೆಗೂ ಯಾವ ರೋಗ ಬರಲ್ಲ. ಎಷ್ಟು ಉಪಕಾರಿ ನೋಡಿ, ಎಷ್ಟು ಉಪಕಾರಿ ಅದ್ರಿ. ಅದಕ್ಕೆ ಅದು ಆಕಳ ಪ್ರಶ್ನೆ ಕೇಳ್ತದೆ. ಇವತ್ತಿನ ಯಾರು ಉತ್ತರ ಹೇಳಿಲ್ಲ ಅದಕ್ಕೆ. ಆಕಳ ಪ್ರಶ್ನೆ ಕೇಳ್ತಲ್ರಿ, ಮನುಷ್ಯನಿಗೆಂದ ಕೇಳ್ತ, ಮನುಷ್ಯನಿಗೆಲ್ಲ ನಿಮಗೆ ನಮಗೆ ಎಲ್ಲರಿಗೂ ಕೂಡ ಕೇಳ್ಯದ. ಅದು ಎಷ್ಟು ಚಂದ ಹೇಳ್ತದ, ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುಳ್ಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ನೀನಾರಿಗಾದೋ ಎಲೆ ಮಾನವ. ನೋಡ್ರಿ ಆಕಳ ಪ್ರಶ್ನೆ ಕೇಳ್ತ, ಯಾರಿಗೆ ಉತ್ತರ ಕೊಡ್ರಿ. ಅದು ಎಷ್ಟು ಚಂದ ಕೇಳ್ತದ್ರಿ. ಇಟ್ಟರೆ ಸಗಣಿಯಾದೆ, ಅಪ್ಪಿ ತಪ್ಪಿ ನಾ ಹೇಸಿಗೆ ಮಾಡಿದನೆ ಎತ್ತಿಕೊಂಡಂದ್ರ ಏನ್ರಿ, ಅದಕ್ಕೆ ಸಗಣಿ ಎತ್ತಿಕೊಂಡಂದು ಬಡ್ದಾಡಿ ತೋತಾರ ಇಲ್ರಿ, ಬಡ್ದಾಡಿ ತೋತಾರ. ಅಪ್ಪಿ ತಪ್ಪಿ ಮನುಷ್ಯ ಎಲ್ಲರೂ ಹೇಸಿಗೆ ಮಾಡಿದ್ರ ಇದ್ರ ಬಾಯ ಮಾಡ್ತವನೇ ಅದು ಏನ್ರಿ, ಕಳಿಕೆ ಚಿಪಾಟಿ ತಿತ್ತದ ಏನ್ರಿ, ಅದು ಕಣಿಕೆ ಚಿಪಾಟಿ ತಿಂತದ. ಎಲ್ಲೇ ಹೋಗಿ ಹುಲಿ ತಿಂದು ಬರ್ತದ. ನಾವೆಲ್ಲ ಬೇಕಾದಂಗೆ ಮೈಸೂರು ಪಾಕ, ಗುಲಾಬ್ ಜಾಮೂನ ಏನು ಬೇಕಾದಂದ ಮಾಡ್ಕೊಂಡು ತಿಂತೀವಲ್ಲ, ಅದಕ್ಕಂದ ಹೊಡೆದಾಡ್ತಾರ. ನಮ್ಮಲ್ಲಿ ದೊಡ್ಡ ಕೇಸ್ ಆಗಿತ್ತು. ಒಬ್ಬ ಹೆಣ್ಮಗಳೇನು ಮಾಡ್ಯಾಳ, ಅದು ಎಮ್ಮಿ ಹೊಡ್ಕೊಂಡು ಹೊಂಟಾಳ. ಹಳ್ಳ್ಯಾಗ ಇರ್ತದೆ, ನಿಮ್ಗೆ ಗೊತ್ತಿರ್ತದ ಏನ್ರಿ. ಹಳ್ಳ್ಯಾಗ ಏನು ಮಾಡ್ಯಾಳ, ಒಬ್ಬ ಹೆಣ್ಮಗಳು ಎಮ್ಮಿ ಹೊಡ್ಕೊಂಡು ಹೊಂಟಾಳ. ಯಾವಾಗಿಂದ ಎಮ್ಮಿ ಹೊಡ್ಕೊಂಡು ಹೊಂಟಾಳ, ಅದು ಎಮ್ಮಿ ಏನು ಮಾಡ್ತು, ಹಿಂಗೆ ಓಣ್ಯಾಗಿಂದ ಬರೋ ಹೊತ್ನಾಗ ಒಬ್ಬರು ಮನೆ ಮುಂದೆ ಹೆಂಡಿ ಇಡ್ತು. ಅದು ಎಮ್ಮಿಗೇನು ಗೊತ್ತ್ರಿ, ಇಲ್ಲೇ ಇಡಬೇಕು ಇಲ್ಲೇ ಮಾಡ್ಬೇಕಂತ ಅನ್ನೋದು ಏನು ಗೊತ್ತಾಗಲ್ಲ, ಮನುಷ್ಯರಿಗೆ ತಿಳಿಯಲ್ದು ಹಳ್ಳಿ ಉಳ್ದಾಗ ಏನ್ರಿ. ಯಾವಾಗ ಮನುಷ್ಯರಿಗಂದ ಅರ್ಥ ಆಗಲ್ಲ, ಇನ್ನು ದನಗಳಿಗಂದ ಹೆಂಗೆ ಗೊತ್ತಾಕದ್ರಿ. ಪಾಪ ಒಬ್ಬರು ಮನೆ ಮುಂದೆ ಬಂದು ಹೆಂಡಿ ಇಡ್ತೊಂದು ಎಮ್ಮಿ. ಹೆಂಡಿ ಇಟ್ಟುಕೊಳ್ಳೋಣಾಕಿ ಯಾರು ಮನೆ ಮುಂದೆ ಇಟ್ಟದಲ್ಲ ಆ ಮನೆ ಹೆಣ್ಮಗಳು ಏನು ಮಾಡೋದು, ಹೆಂಡಿ ತೊಳಕ್ಕೆ ಬಂದು ಈಕಿ ಅಂದ್ಲು ಎಮ್ಮಿ ಮಾಲಕ್ತಿ. ಅಯ್ಯಕ್ಕದ ನಮ್ಮ ಎಮ್ಮಿ ಹೆಂಡದ ನೀ ತಗೋಬೇಡ, ನಿಮ್ಮ ಎಮ್ಮಿ ಹೆಂಡಿರ್ಲಕ್ಕದ ನನ್ನ ಮನೆ ಮುಂದೆ ಇಟ್ಟದ ನಾ ತೊಗೊಳಕಿನೇ ತಿಕ್ಕಿ, ನೀ ಹೆಂಗೆ ತಗೋ ತಿಕ್ಕಿ, ನಾ ತೊಗೊಂಡೆ ತೀರ್ತೀನಿ ಅಂತ ಹೆಂಡಿ ತೊಳಕ ಹಾಕೋದಕ್ಕೆ ಒಂದು ಕೊಟ್ಟೆ ಬಿಟ್ಲ ಏನ್ರಿ. ಯಾವಾಗಿಂದ ಒಂದು ಏಟನ್ನು ಹೊಡೆದು ನೀ ನನಗೆ ಹೊಡಿತೆ ತಗೊಂಡು ಈಕಿ ಆಕಿಗೆ ಹೊಡೆದ್ಲು, ಈಕಿಗೆ ಹೊಡೆದು ಇದು ಕೈಲೇ ಹೊಡೆದಾಡೋದು, ಹೋಗಿ ಮುಂದೆ ಕಲ್ಲು ತೊಗೊಂಡು ಹೊಡೆದಾಡ್ದು. ಕಲ್ಲು ತೊಗೊಂಡಿಂದ ಹೊಡೆದಾಡಿ ಈಕಿಂತಲಿ ಅಕ್ಕಿ ಹೊಡೆದ್ಲು, ಆಕಿಂತಲಿ ಈಕಿ ಹೊಡೆದ್ಲು ಏನ್ರಿ. ರಾಮ ರಕ್ತ ಮೈಯೆಲ್ಲ ರಕ್ತ ಆಯ್ತು.
ಮುಂದೆ ಇವ್ರ ಗಂಡದರಿಗೆ ಗೊತ್ತಾಯ್ತು, ದೋಸ್ತ ಹಿಂಗೆ ನಿನ್ನ ಹೆಣ್ತಿ ಇವ್ನು ಹೆಣ್ತಿ ಹೊಡೆದಾಡ್ಲಕತ್ತಾರತ್ತಂದು. ಯಾಕತ್ತನ್ನೋದು ಅವು ಕೇಳೇ ಇಲ್ಲ. ಯಾಕೆ ಹೊಡೆದಾಡ್ಲಕತ್ತಾರ ಏನೂ ಇಲ್ಲ. ಅವ ಈ ಕಡೆದು ಬಂದ ನಾವು ಆ ಕಡೆದು ಬಂದ, ಇವನಿಗೆ ಅವ ಹೊಡಿತಾನೆ ಇವನಿಗೆ ಅವ ಹೊಡಿತಾನೆ. ಎಡ್ಡು ತಲೆ ಹೊಡ್ಕೊಂಡು ಕೇಸ್ ಹೋಯ್ತು ಕೋರ್ಟಿಗೆ. ಅದು ಕೋರ್ಟ್ನಾಗ ಅಂದ ಕೇಸ್ ಏನು ಒಂದೇ ದಿವಸ ಮುಗೀತದ್ರೆ, ತಿಂಗಳಿಗೊಮ್ಮೆ ಅಂದ ಏನ್ರಿ, ತಿಂಗಳಿಗೊಮ್ಮೆ ಮುದ್ದತ್ತ. ಯಾವಾಗ ತಿಂಗಳಿಗೆ ಅಂದ ತಾರೀಖುಗಳು ಕೊಡೋರು, ಇವರಿಬ್ಬರು ಹೋಗೋರು ಹೆಣ್ಮಕ್ಳು. ಮಲ್ಲಮ್ಮ ಹಾಜಾರ ಅಂದ್ಕೊಳ್ಳೋಣ ಬಂದಿನ್ರಿ ಅಣ್ಣ ಅಂತೇಳಿ ಹೋಗಿ ನಿಂದ್ರಕ್ಕಿ. ಕಲ್ಲಮ್ಮ ಹಾಜಾರ ಅಂದ್ರೆ ನಾನು ಬಂದಿನ್ರಿ ಅನ್ನಕ್ಕಿ. ಆಯ್ತು ನಡಿ ಮತ್ತೆ ಮುಂದಿನ ತಿಂಗಳ. ಎಲ್ಲಿತನ ಹೋಯ್ತಿದ್ದು? 2 ವರ್ಷ ತನಕ ಹೋಯ್ತು, ಏನೋ ತೀರ್ಮಾನ ಆಗಲಿಲ್ಲ. 2 ವರ್ಷ ಹೋಯ್ತು. ಇಲ್ಲಿ ಹೆಂಡು ಉಳ್ದದೇನ್ರಿ? ಹೆಂಡಿ ಸಲುವಾಗಿ ಹೊಡೆದಾಡಾರ, ಕೇಸ್ ನಡೆದ 2 ವರ್ಷ. ಇಲ್ಲಿ ಹೆಂಡು ಒಣಗತ್ತು, ಗಾಳಿಗೆ ಹಾರೋಯ್ತು, ಮಳೆ ಬಂದು ತೊಯ್ದು ಹೋಯ್ತು, ತೊಳೆದು ಹೋಯ್ತು. ಏನ್ರಿ ಇಲ್ಲಿ ಹೆಂಡಿ ಕೂನೇ ಉಳಿಲಿಲ್ಲ. ಆದ್ರೆ ಕೇಸ್ ಮಾತ್ರ ಕೋರ್ಟ್ನೇ ನಡೆದು. 2 ವರ್ಷ ಆದ ಬಳಿಕ ಇಬ್ಬರಿಗೆ ಕರ್ಸಂತ. ಯಾರು? ಜಡ್ಜ್. ಇಬ್ಬರಿಗೆ ಕರೆಸ್ದ. ಕರೆಸಿ ಅಂದ ಕೇಳ್ದ, ಏನವ ಎದುರು ಸಲುವಾಗಿ ಅಂದ ಹೊಡೆದಾಡ್ರಿ. ಏನಿಲ್ರಿ ಸಾಹೇಬ್ರ, ಅದು ನನ್ನ ಹೆಂಡೆ ಅದಕ್ಕೆ ತನ್ನ ಹೆಂಡೆ ಅಂತೇಳಿ ನಾನು ಹೊಡಿತಾರ್ರಿ ಅಂತ. ಆಕೆ ಅಂದಳು, ಇಲ್ರಿ ಸಾಹೇಬ್ರ ಆಕೆನ ಹೆಂಡೆ ಅಲ್ಲದು, ನನ್ನ ಹೆಂಡದ ತಗೊಂಡಂದ ನಾ ತೋಳಕ್ ಹೋದ್ರೆ ನನಗೆಂದ ಹೊಡಿತಾ. ಕರೆ ಹೇಳ್ರವ ಯಾರ್ದದ ಹೆಂಡಿ? ಇಲ್ರಿ ಸಾಹೇಬ್ರ ನಂದದ. ಆಕೆ ಅಂತಾಳು, ಇಲ್ರಿ ಸಾಹೇಬ್ರ ಆಕೆಂದಲ್ಲ ನಂದದ್ರಿ ತಗೊಂಡಂತ. ಜಡ್ಜ್ ಏನು ತೀರ್ಮಾನ ಕೊಡ್ಬೇಕ್ರಿ? ಕಡೆಗೆ ಅವ ಅಂದ, ಇವ್ರಿಬ್ರದ್ದು ಕೇಳಿ, ಇದು ನಿನ್ನ ಹೆಂಡಿನೂ ಅಲ್ಲ ನಿನ್ನ ಹೆಂಡಿನೂ ಅಲ್ಲ, ಎಮ್ಮಿ ಹೆಂಡದ ಮನೆ ಕಡೆ ಹೋರಿ ಅನ್ನತ್ತ. ಮತ್ತೆ ಏನು ಹೇಳ್ಬೇಕವ? ನೋಡ್ರಿ, ದನಗಳು ಹೆಂಡಿ ಕಾಲಾಗ ಹೊಡೆಪೆಟ್ಟಾಡ್ತಾರ ಏನ್ರಿ, ಮನುಷ್ಯರ ಕಾಲಾಗ ಏನು ಬಾಯಿಗೆ ಬಂದಂಗೆ ಬೈತಾರ. ಆಕಳ ಸಗಣಿ ಒಳಗೂ ಕೂಡ ತಾಕತ್ತದ. ಇಟ್ಟರೆ ಸಗಣಿ ಆದೆ, ತಟ್ಟಿದರೆ ಕುಳ್ಳಾದೆ. ಅಪ್ಪಿತಪ್ಪಿ ಅಂದ ಮನಿ ಸಾರಿಸಿ ಅಂದ ಹೆಚ್ಚಿಗಾಗಿ ಅಂದ ಉಳಿತು ಹತ್ತಿಕೊಂಡಂದ್ರ ಅದನ್ನ ಗ್ವಾಡಿಗೆ ಅಂದ ಕುಳ್ಳು ಹತ್ಕೊಂಡು ಬಡಿತಿದ್ರು. ಯಾವಾಗಿಂದ ಒಲೆಯಾಗ ಹಾಕಿ ಅಂದ ಸುಟ್ಟು ಅಂದ ಏನ್ರಿ ಅಡಿಗೆ ಮಾಡ್ಕೊಂಡಂದ ಊಟ ಮಾಡ್ತಿದ್ರು. ಅದು ಸಗಣಿ ಸುಟ್ಟು ಬಳಕನು ಕೂಡ ಕೆಡಲಿಲ್ಲ. ಆಕಳ ಸಗಣಿನ ತಯಾರಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಬಸ್ ಮತ್ತಿಕೊಂಡಂದು ಅದನ್ನೇ ತಗೊಂಡು ಹಣಿಗೆ ಹಚ್ಕೋತಿದ್ರು, ಒಲಿ ಪೂಜೆ ಮಾಡ್ತಿದ್ರು, ಒಲಿಗೆಂದ ಹಚ್ತಿದ್ರು. ಏನ್ರಿ ಆಕಳು ಕೇಳ್ತದ, ಇದನ್ನ ನಾ ಕೇಳ್ತಕ್ಕಂಥದ್ದಲ್ಲ. ನೀನಾರಿಗಾದು ಎಲೆ ಮಾನವ, ಬರೇ ಬಂದು ನಾನು ಸಗಣಿ ಅನ್ನತಕ್ಕಂಥದ್ದು ಕುಳ್ಳಾಗ್ತೀನಿ, ವಿಭೂತಿ ಆಗ್ತೀನಿ, ಇಟ್ಟೆಲ್ಲಾನು ಕೂಡ ಆಗ್ತೀನಲ್ಲ, ನೀನು ಜಗತ್ತಿನೊಳಗೆ ಅದು ನೀ ಯಾರಿಗೆ ಉಪಕಾರಿ ಅಂತ ಕೂಡ ಕೇಳ್ತದ. ಕೇಳ್ತದಿಲ್ಲ? ಆಕಳು ಕೇಳ್ತದ. ಆ ಆಕಳು ಕೇಳತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥ ತಾಕತ್ತಿಲ್ಲ. ದೊಡ್ಡ ಮನಿ ಬಸವಣ್ಣವ್ರ ಮನಿ ಅಂಗಳ ಚೆನ್ನಾಗಿ ಅಂದ ಆಕಳ ಸಗಣಿ ತೊಗೊಂಡು ತಾಯಿ ಮಾದಲಾಂಬಿಕೆ ಸಾರಿಸಿದ್ಲು. ಮನೆಯೆಲ್ಲ ಸಾರಿಸಿದ್ಲು. ಯಾವಾಗಿಂದ ಮನೆಯೆಲ್ಲಾನು ಕೂಡ ಸಾರಿಸಿದ್ಲು. ಇವ ಬಸವಣ್ಣ ಏನು ಮಾಡ್ಯಾನ, ಅಂಗಳದಾಗಿಂದ ಹೋಗಿ ಕುರ್ಪಿ ತಗೊಂಡಿದ್ದಲ್ಲ, ಆ ಕುರ್ಪಿ ತಗೊಂಡು ಇಟು ತೆಗ್ಗು ತೆಗಿಲಿಕತ್ತಾನ. ಚಂದ ಇದ್ದಿದ್ದ ಅಂಗಳ ಏನ್ರಿ ಇಟ್ಟಿಟ್ಟಂದ ತೆಗ್ಗು ತೆಗಿಲಿಕತ್ತ. ಯಾವಾಗಿಂದ ಇಟ್ಟಿಟ್ಟಂದ ತೆಗ್ಗು ತೆಗಿಲಿಕತ್ತಾನ. ಕಮ್ಮಿ ಎಲ್ಲರ ಒಂದಲ್ಲ ಎರಡಲ್ಲ 100 ತೆಗ್ಗುಗಳನ್ನು ತಕ್ಕೋತಂದ ಮುಂದಕ್ಕೆ ಹೊಂಟಾನ. ಪಾಪಿ ಕಡೆ ಮಾದರಸರು ಏನು ಮಾಡ್ಯಾರ, ಮನೆಯಾಗಿನ ಜಗಲಿ ಮ್ಯಾಗಿನ ದೇವರುಗಳು ಪೂಜೆ ಮಾಡ್ಕೊಂಡು ಏನ್ರಿ, ಯಾವಾಗಿಂದ ಮನೆಯಾಗಿನ ಜಗಲಿ ಮೇಲೆ ದೇವರುಗಳು ಪೂಜೆ ಮಾಡಿ ಒಂದು ಕೈಯಾಗಿಂದ ಗಂಟೆ, ಒಂದು ಕೈಯ ದೂಪರ್ತಿ ಇದನ್ನ ಹಿಡ್ಕೊಂಡು ಮನೆಯಾಗಿನ ಎಲ್ಲ ದೇವರುಗಳಿಗೆ ಬೆಳಕೋತಿ ಅಂದ ಅಂಗಳದಾಗಿಂದ ತುಳಸಿ ಕಟ್ಟಿತ್ತಲ್ಲ, ಆ ತುಳಸಿ ಕಟ್ಟಿಗೆ ಬೆಳಗಬೇಕಂತೇಳಿ ಬರುದ್ರಾಗ ಮ್ಯಾಕ್ ಮಾರಿ ಮಾಡಿ ಹೊಂಟಾನ. ಇವೇನು ಬಸವಣ್ಣ ತೆಗ್ಗು ತೆಗೆದಿಂದಲ್ಲ, ಆ ತೆಗ್ಗನೆ ಕಾಲಿಟ್ಟು ಮಾದರಸರಿಂದ ಬಿದ್ದುಬಿಟ್ರು. ಬಸವಣ್ಣವ್ರ ತಂದು ಬಿದ್ದು ದೂಪರ್ತಿ ಒಂದು ಕಡೆಗೆ ಹೋಯ್ತು, ಗಂಟೆ ಒಂದು ಕಡೆಗೆ ಹೋಯ್ತು. ಯಾವಾಗಿಂದ ಮಾದರಸರಿಂದ ಬಿದ್ದು ಎದ್ದು ನೋಡ್ತಾರೆ, ಚಂದ ಸಾರಿಸಿರ್ತಕ್ಕಂಥ ಅಂಗಳ ಇಟಿಟಿಟಿ ತೆಗ್ಗೋತಂದ ಹೋಗ್ಯಾನ. ಯಾವಾಗಿಂದ ತೆಗ್ಗುಗಳನ್ನು ತಕ್ಕೋತಂದ ಹೋಗುವಂಥ ಪ್ರಸಂಗದ ಒಳಗ ಈ ಕಡೆ ಹಿಂದಕ್ಕೆ ತಿರುಗಿ ನೋಡಿಲ್ಲ, ಮಾದರಸರಿಂದ ಬಿದ್ದು ಎದ್ದು ಬಸವಣ್ಣಗೆ ನೋಡ್ತಾರ. ಬಸವಣ್ಣ, ಬಸವ ಬಾಗಿಲ್ಲಿ ಏನಪ್ಪಾಜಿ ಎಂದ. ಅಲ್ಲೋ ಏನು ಆಟ ಆಡಕತ್ತಿದ್ದೆ, ಇಡೀ ಅಂಗಳ ತುಂಬ ಅನ್ಕೊಂಡ ತೆಗೆದು ಬಿಟ್ಟಿದೆಯಲ್ಲ, ನಾನು ಬಿದ್ದು ಬಿಟ್ಟನಲ್ಲ, ಏನು ಆಟ ಆಡಕತ್ತಿದ್ದೆ ನೀನು, ಚಲೋ ಇದ್ದ ಅಂಗಳ ಕೆಡ್ಸಕತ್ತಿದೆಯಲ್ಲ ಹತ್ತಿಕೊಂಡಂದು ತಂದಿ ಬಸವಣ್ಣಿಗೆ ಅಂದ ಬಯ್ಯಾಗ. ವಯಸ್ಸೆಟ್ಟು 8 ವರ್ಷದ ಮಗ ಬಸವಣ್ಣ. ಕಲ್ಪನಾ ಇರಲಿ, ಜ್ಞಾನಕ್ಕೆ ವಯಸ್ಸು ಸಂಬಂಧ ಪಡಂಗಿಲ್ಲ, ಜ್ಞಾನಕ್ಕೆ ಅಂದ ಸಣ್ಣ ದ್ವಾಡದ ಹೊತ್ತುಕೊಂಡಂತ ಸಂಬಂಧ ಪಡಂಗಿಲ್ಲ. ಯಾವಾಗಿಂದ ಬಸವಣ್ಣಿಗೆ ಅಂದ ಮಾದರಸಂದ ಬೈಲಿಕತ್ತಾರೆ. ಅಲ್ಲ, ಎಂಥವನು ಒಟ್ಟಾಗಿ ನೀ ಎಂಥ ಮಗ ಹುಟ್ಟಿದ ನೀನು, ಏನು ಆಟ ಆಡಕತ್ತಿದ್ ನೀನು, ಇಟಿಟಿಡದಿಂದ ತೆಗೆದಿದೆಯಲ್ಲ, ಎದುರು ಸಲುವಾಗಿದೆ, ಏನು ಆಟ ಹತ್ತಿಕೊಂಡ ಕೇಳಿದಾಗ ಬಸವಣ್ಣ ಒಂದು ಮಾತು ಹೇಳ್ತಾನೆ, ಅಪ್ಪಾಜಿ ನಾ ಆಟ ಆಡಕತ್ತಿಲ್ಲ, ಭೂಮಿ ಒಳಗೆ ನೀರು ಬತ್ತಿಕೊಂಡು ಹೇಳ್ಯಾರಲ್ಲ, ಅದಕ್ಕೆ ನಾ ನೀರು ಹುಡುಕಾಕತ್ತೀನಿ, ನೀರೇ ಸಿಗಲಾಗ್ಯಾವ ಅಂದ. ಏನ್ರಿ, ಭೂಮಿ ಒಳಗೆ ನೀರದ ಬತ್ತಿಕೊಂಡಂದು ಹೇಳ್ದಲ್ಲ, ಅದಕ್ಕೆ ಅಂದ ನಾನು ನೀರು ಹುಡುಕ್ಲಕತ್ತೀನಿ, ನೀರೇ ಸಿಗಲಾಗ್ಯಾವ ಬತ್ತಿಕೊಂಡಂದಾಗ
ಅವಾಗಿನ ಮಾದರಸರಂತರ ಹುಚ್ಚು ಬಸವಣ್ಣ, ಬುದ್ಧಿ ಎಲ್ಲಿಟ್ಟಿದಿ ನೋಡ್ರಿ, ಮಗನಿಗೆಂದ ಬೈಲಕತ್ತಾರ, ಬುದ್ಧಿ ಎಲ್ಲಿಟ್ಟಿದಿ ನೀನು, ಯಾಕ ಅಂದ. ಅಲ್ಲ, ಇಟಿಟಿಟಿ ತೆಗೆದ್ರೆ ನಿನಗೆ ನೀರು ಸಿಗ್ತಾವ ನಿನಗೆ ಏನ್ರಿ? ಇಟಿಟಿ ತೆಗೆದ್ರೆ ನಿನ್ನ ನೀರು ಸಿಗ್ತಾವೇನು? ಸಿಗಂಗಿಲ್ಲ. ಮತ್ತೆ ಇಟಿಟಿ ತೆಗೆಯೋದ್ರ ಬದಲಾಗಿ ಒಂದೇ ಕಡೆಗಿಂದ ದೊಡ್ಡ ತೆಗೆದಿದ್ದೆತ್ತಂದ್ರ ನಿನಗೆ ನೀರು ಸಿಗ್ತಿದ್ವಲ್ಲೋ ಬಸವಣ್ಣ ಅಂದ್ರು. ನೋಡ್ರಿ, ಇಟಿಟಿ ತೆಗೆದ್ರ ಬದಲಾಗಿ ಒಂದೇ ಕಡೆಗಿಂದ ದೊಡ್ಡ ತೆಗೆದಿದ್ರ ನಿನಗೆ ನೀರು ಸಿಗ್ತಿದ್ವಲ್ಲ ತಂದು ಮಾದರಸರಿಂದ ಬೈದರು. ಯಾವಾಗಿದು ಬೈದು ಬಳಕ ಬಸವಣ್ಣ ಅಂತ ತಂದೆಗೆ ವಯಸ್ಸೆಟ್ಟು 8 ವರ್ಷದ ಮಗ, ಎಂಥ ಜ್ಞಾನ ಕಲ್ಪನೆ ಇರಲಿ ಮಗ. ನಮ್ಮ ಮಕ್ಕಳ ಜ್ಞಾನ ಎಲ್ಲಿ, ಅವಾಗಿನ ಮಕ್ಕಳ ಜ್ಞಾನ ಎಲ್ಲಿ? 8 ವರ್ಷದ ಮಗ ಬಸವಣ್ಣ ಅಂತಾನ, ಅಪ್ಪಾಜಿ ನನಗೆ ದಡ್ಡ ಅಂತಿದಿ, ನನಗೆ ಹುಚ್ಚಂತಿದೆಯಲ್ಲ, ನೀ ಎಟ್ಟು ಹುಚ್ಚದಿದಿ ಎಂದ ತಂದಿ. ನೀ ಎಟ್ಟಂದ ಹುಚ್ಚದಿದಿ. ಅವಾಗಿಂದ ಮಾದರಸರಿಗೆಂದ ಸಿಟ್ಟು ಬಂತು, ತಂದಿಗೆಂದ ಹುಚ್ಚದಿ ಅಂತೆ ಆ ಮಗನ. ನಾ ಏನು ಹುಚ್ಚುತನ ಮಾಡಿ, ನಾ ಏನು ತಪ್ಪು ಮಾಡಿ ನೆತ್ತುಕೊಂಡೊಂದು ಮಗನಿಗೆಂದ ಮಾದರಸರಿಂದ ಬೈಯಾಗ ಬಸವಣ್ಣ ಎಷ್ಟು ಚಂದ ಉತ್ತರ ಕೊಡ್ತಾನೆ, ಅಪ್ಪಾಜಿ ನಾ ಇಟೀಟು ತೆಗೆದ್ರ ಬದಲಾಗಿ ನಾ ಒಂದೇ ಕಡೆಗಿಂದ ದೊಡ್ಡ ತೆಗೆದ್ರ ನನಗೆ ನೀರು ಹೆಂಗೆ ಸಿಗ್ತಿದ್ದೋ, ನೀ 100 ದೇವರುಗಳನ್ನು ಪೂಜೆ ಮಾಡೋದಕ್ಕಿಂತ ಒಂದೇ ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ರ ಇಟ್ಟದೆ ನೀನು ಪರಮಾತ್ಮ ಬೆಟ್ಟಕ್ಕಿಂದಲ್ಲ ಅನ್ನತ್ ಮಗ. ವಯಸ್ಸು ಏಟ್ರಿ? 8 ವಯಸ್ಸು 8 ವರ್ಷ. ಕಲ್ಪನೆ ಇರಲಿ ಮಗ, ನಮ್ಮಲ್ಲಿ 8 ವರ್ಷದ ಮಕ್ಕಳಿಗೆ ಅಲ್ಲ ಏನ್ರಿ, ಮುದುಕಾಯಿ ಕುಣಿಗೆ ಹೋಲಕ್ಕೆ ಬಂದ ಏನೋ ಬುದ್ಧಿ ಬಂದಿಲ್ಲ ನಮ್ಮ ವಯಸ್ಸೇ ಆಗ್ಯದ ಹೊರತಾಗಿ ಜ್ಞಾನ ಅಂತಕ್ಕಂಥ ಇಲ್ಲ. ಬಸವಣ್ಣಗಿಂದ 8 ವರ್ಷದ ಮಗ ಬಸವಣ್ಣ ಏನಂತಾನೆ ಏನ್ರಿ, ಅವ ಅಂತಾನ, ನೀ ಕಂಡ ದೇವರುಗಳನ್ನ 100 ದೇವರುಗಳನ್ನ ಪೂಜೆ ಮಾಡೋದಕ್ಕಿಂತ ಒಂದೇ ದೇವ್ರ ಮೇಲೆ ನಂಬಿಕೆ ಇಟ್ಟು ಒಂದೇ ದೇವ್ರ ಪೂಜೆ ಮಾಡಿದ್ರ ಇಟ್ಟು ನಿನಗೆ ಪರಮಾತ್ಮ ಪ್ರತ್ಯಕ್ಷ ಹಾಕಿದ್ನಲ್ಲ ಅನ್ನತ್. 8 ವರ್ಷದ ಮಗ. ಹಂಗ ಜ್ಞಾನಕ್ಕಿಂತ ದೊಡ್ಡದಲ್ಲ, ಸಣ್ಣದಲ್ಲ. ಇಲ್ಲಿ ಬೆಕ್ಕಿಗೆ ಬಂದಿಂದ ಹುಲಿ ಪ್ರಶ್ನೆ ಮಾಡ್ತದೆ, ಇಲ್ಲ ನೀ ಚಿಕ್ಕಮ್ಮನಾಗಿದ್ರು ಕೂಡ ಪರವಾಗಿಲ್ಲ, ನಿನ್ನ ಬಲ್ಲಿ ಜ್ಞಾನ ಅದ, ನನಗೊಂದು ಈಟಿಂದ ವಿದ್ಯಾ ಕಲಿಸಿ ನಿನ್ನ ಬಲ್ಲಿ. ಬ್ಯಾಟಿ ಹೆಂಗೆ ಆಡಬೇಕು, ಏನು ಮಾಡಬೇಕು, ಹೆಂಗೆ ಮಾಡ್ಬೇಕತ್ತ ಅನ್ನೋದನ್ನು ಜರ ಕಲಿಸ್ಕೊಡತ್ತಂದಾಗ, ಆಯ್ತಪ್ಪ ನನ್ನ ಬಲ್ಲಿ ಇದ್ದಿದ್ದು ವಿದ್ಯೆ ಕಲಿಸ್ತೀನಿ ಎತ್ತಿಕೊಂಡು ಬೆಕ್ಕ ಎಲ್ಲವನ್ನು ಕೂಡ ಕಲಿಸ್ತು. ಏನ್ರಿ ಹೆಜ್ಜೆ ಹೆಂಗೆ ಇಡಬೇಕು, ಏನ್ರಿ ಹೆಂಗೆ ಓಡಬೇಕು, ಹೆಂಗೆ ಬ್ಯಾಟಿ ಆಡಬೇಕು, ಹೆಂಗಂದ ಬಾಯಿಲಿಂದ ಪ್ರಾಣಿಗಳನ್ನ ಹಿಡಿಬೇಕು, ಇದು ಎಲ್ಲಾನು ಕೂಡ ಕಲಿಸ್ತು. ಎಲ್ಲ ಕಲಿಸೋದ ಬಳಕ ಹುಲಿ ಏನು ಮಾಡ್ತು, ವಿದ್ಯೆ ಕೊಟ್ಟು ಗುರುವಿಗೆ ತಿಲ್ಲಕ್ಕೆ ಬೆನ್ನತ್ತು. ಹೆಂಗದ್ರಿ ಜೀವನ ಏನ್ರಿ? ಅವ ಎಲ್ಲ ವಿದ್ಯೆ ಕಲಿಸಿದ್ದು ಬೆಕ್ಕ. ಎಲ್ಲ ವಿದ್ಯೆ ಕಲಿಸೋದ ಬಳಕ ವಿದ್ಯೆ ಕೊಟ್ಟಿರ್ತಕ್ಕಂಥ ಗುರು ಬೆಕ್ಕಲ್ರಿ, ಆ ಬೆಕ್ಕಿಗೆ ತಿನ್ನಕ್ಕೆಂದು ಬೆನ್ನತ್ತು. ಮುಂದೆ ಬೆಕ್ಕು ಓಡಕತ್ತದ, ಹಿಂದೆ ಹುಲಿ ಓಡಕತ್ತದ. ಓಡಿ 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 ಕೊನೆಗೆಂದ ಬೆಕ್ಕ ಏನು ಮಾಡ್ತು, ಓಡಿ ಓಡಿ ಬಂದು ಒಂದು ಗಿಡ ಹತ್ತಿ ಮ್ಯಾಗ ಚೆಂಡದಾಗ ಕೂತು. ಏನ್ರಿ? ಯಾವಾಗಿಂದ ಬೆಕ್ಕು ಹೋಗಿ ಮ್ಯಾಲೆ ಚೆಂಡದೊಳಗಿಂದ ಕುಂತು, ಇದು ಕೆಳಗೆ ನಿಂತ್ಕೊಂಡಿರ್ತಕ್ಕಂಥ ಹುಲಿ ಅಂತದ. ಮತ್ತೆ ಎಲ್ಲ ವಿದ್ಯೆನೂ ಕೂಡ ಕಲಿಸಿನೇ ಹತ್ತಿಕೊಂಡಿ, ಮತ್ತೆ ಈ ಗಿಡ ಹತ್ತುದು ಯಾಕೆ ನನಗೆ ಕಲಿಸಿಲ್ಲ ಹತ್ತು. ಅವಾಗ ಅದು ಬೆಕ್ಕಂತದ, ಎಲ್ಲ ವಿದ್ಯೆನೂ ಕೂಡ ಕಲಿಸಿ ನಿನಗ, ಗಿಡ ಹತ್ತುದು ಮಾತ್ರ ನಾ ಕಲಿಸಿಲ್ಲ. ಯಾಕೆ ಕಲಿಸಿಲ್ಲ? ಅಪ್ಪಿ ತಪ್ಪಿ ಅದೊಂದು ವಿದ್ಯೆ ನಿನಗೆ ಅಂತ ಕಲಿಸ್ಬಿಟ್ಟಿದ್ದೀನಿ ಎತ್ತಿಕೊಂಡ್ರ ಇವತ್ತು ನನ್ನೇ ತಿಂದೆಂದು ಹಾಕಿಬಿಡ್ತಿದ್ದೆಪ್ಪ, ಅದಕ್ಕೆ ಅದೊಂದು ವಿದ್ಯೆ ನನ್ನ ಕೈಯಾಗಿ ಇಟ್ಕೊಂಡು ಕೂತೀನಿ ಅಂತ. ಏನ್ರಿ? ಅದೊಂದು ವಿದ್ಯೆ ನನ್ನ ಕೈಯಾಗಿ ಇಟ್ಕೊಂಡು ಕೂತೀನಿ. ಒಂದು ವೇಳೆ ಅಂದ್ರೆ ಗಿಡ ಹತ್ತದಿಂದ ನೀನು ಕಲಿಸಿಬಿಟ್ಟಿದ್ನಿ ಎತ್ತಿಕೊಂಡ್ರ ಇವತ್ತು ನನ್ನೇ ತಿಂದು ಬಿಡ್ತಿದ್ದೆ ಎತ್ತಿಕೊಂಡ್. ಹೆಂಗ ಬೆಕ್ಕ ಒಂದು ವಿದ್ಯೆ ಅಂತಕ್ಕಂಥ ತನ್ನ ಬಲ್ಲಿ ಇಟ್ಕೊಂಡು ಕುಂತಿತ್ತಲ್ಲ, ಹಂಗ ಭಗವಂತ ಮನುಷ್ಯನಿಗೆ ಎಲ್ಲ ವಿದ್ಯೆಯನ್ನು ಕೂಡ ಕೊಟ್ಟಾನ, ಎಲ್ಲನೂ ಕೂಡ ಕೊಟ್ಟಾನ. ಕಾಲು ಬಾದ್ರೆ ಕಾಲು ಜೋಡಿಸ್ತಾರೆ, ಕೈ ಬಾದ್ರೆ ಅಂದ್ರೆ ಕೈ ಜೋಡಿಸ್ತಾರೆ, ಕಣ್ಣು ಬಾದ್ರೆ ಅಂದ್ರೆ ಕಣ್ಣು ಜೋಡಿಸ್ತಾರೆ, ಮೂಗು ಬಾದ್ರೆ ಮೂಗು ಜೋಡಿಸ್ತಾರೆ. ಎಲ್ಲ ವಿದ್ಯೆಯನ್ನು ಕೂಡ ಪರಮಾತ್ಮನ ಕೊಟ್ಟಾಗ ಏನ್ರಿ, ಅದಕ್ಕಾಗಿನೇ ಪರಮಾತ್ಮನ ನಗತಕ್ಕಂಥದ್ದು 2 ಟೈಮ್ ಅಂದ ನಗ್ತಾನ ತಗೊಂಡ. ಯಾಕೆ ಕೇಳಿದೆ? ಎಲ್ಲ ವಿದ್ಯೆಯನ್ನು ಮನುಷ್ಯನಿಗಂದ ಕಲಿಸಿಕೊಟ್ರೆ, ಆದರೆ ಒಂದು ವಿದ್ಯೆ ಮಾತ್ರ ತನ್ನ ಕೈಯಾಗಿ ಇಟ್ಕೊಂಡು ಕೂತ. ಯಾವ ವಿದ್ಯೆ? ನಮ್ಮ ಒಳಗಿರ್ತಕ್ಕಂಥ ಉಸಿರು ಅನ್ನುವಂಥದ್ದು ಏನಂತೀವಲ್ಲ, ಗಾಳಿ ಅನ್ನತಕ್ಕಂಥದ್ದು ಏನಂತೀವಲ್ಲ ಏನ್ರಿ, ಆತ್ಮ ಅಂತಕ್ಕಂಥ ಏನಂತೀವಲ್ಲ, ಜೀವ ಅಂತಕ್ಕಂಥದ್ದು ಏನಂತೀವಲ್ಲ, ಅದನ್ನ ಆ ವಿದ್ಯೆ ತನ್ನ ಬಲ್ಲಿ ಅಂದ ಇಟ್ಕೊಂಡು ಕೂತಾನ ತಗೊಂಡಂದ್ರೆ ಇನ್ನು ಇಟ್ಟು ದೇವರುಗಳಿಗೆ ಅನಿಸ್ತೀವಿ. ಏನ್ರಿ? ಪ್ರಾಣವನ್ನ, ನಮ್ಮ ಪ್ರಾಣ ಅವನ ಕೈ ಒಳಗದೆ. ಮತ್ತು ನಮ್ಮ ಮಕ್ಕಳನ್ನ ಹುಟ್ಟೋದು ಯಾರ ಕೈಯಾಗದದು? ಯಾವ ಡಾಕ್ಟರ್ನ ಬಲ್ಲಿನೂ ಇಲ್ಲ. ಸುಮ್ಮನೆ ನಾವೊಂದು ಆ ದವಾಖಾನೆ ಈ ದವಾಖಾನೆ ತಗೊಂಡು ನಾವೆಲ್ಲ ತಿರುಗಿತೀವಿ ಕರೆ, ಆದ್ರೆ ಈ ಮಕ್ಕಳನ್ನ ಕೊಡೋದಾಗಲಿ ಏನ್ರಿ, ಪ್ರಾಣವನ್ನು ತೆಗೆಯೋದಾಗಲಿ ಉಳಿಸೋದಾಗಲಿ ಇದು ಯಾರ ಕೈ ಒಳಗೂ ಕೂಡ ಇರ್ತಕ್ಕಂಥದ್ದಲ್ಲ. ಇವತ್ತು ಮಕ್ಕಳಾಗಿಲ್ಲ ತಗೊಂಡು ಚಿಂತೆ ಮಾಡ್ತೀವಿ. ನಿನ್ನೆ ಒಂದು ಮಾತು ಹೇಳಿದೆ ನಾನು ನಿಮಗೆ, ಯಾವುದನ್ನ ಇವತ್ತು ಮಕ್ಕಳು ಆಗದೆ ಇರ್ತಕ್ಕಂಥ ದುಃಖದ ಒಂದು ಕಡೆಗೆ ಆದರೆ ಇನ್ನೊಂದು ಕಡೆಗೆ ನಾವು ಏನು ಚಿಂತೆ ಮಾಡ್ತೀವಿ? ಲೋಕದ ಜನತೆ ಮಾತಾಡ್ತಿರ್ತಾರ. ಯಾಕ್ರಿ ಮಾತಾಡ್ತಾರಿಲ್ರಿ? ಮಾತಾಡ್ತಾರ, ಅಯ್ಯೋ ಆಕಿಗೆ ನಮ್ಮ ಮಕ್ಕಳು ಅಕ್ಕವ,
ಆಕೆ ಬಂಜದಾಳ ಅಂತ ಕೊಡೋದು ಮಾತಾಡ್ತಿರ್ತಾನೆ.